ಟಾಪ್ ಕನ್ನಡ ಟಿವಿ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮರಿದೇ ಈ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪ್ ವೇದಿಕೆಗೆ ನವ ದಂಪತಿಗಳು ಆಗಮಿಸಿದ್ರು. ದಿಗಂತ್ ಮತ್ತು ಐಂದ್ರಿತಾ ರೈ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಎಂಟ್ರಿ ಕೊಟ್ಟಿದ್ರು. ಸುದೀಪ್ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಎಸೆದು ಒಮ್ಮೊಮ್ಮೆ ಕಾಲೆಳೆದು ಇಬ್ಬರು ಒಬ್ಬರನ್ನೊಬ್ಬರು ಹೇಗೆ ಅರಿತುಕೊಂಡಿದ್ದಾರೆ ಎಂದು ಸಹ ಪರೀಕ್ಷೆ ಮಾಡಿದ್ರು. ಕನ್ನಡದ ಹೊಸ ಕ್ಯೂಟ್ ಕಪಲ್ಗೆ ವೇದಿಕೆಯಾಗಿದ್ದು ಬಿಗ್ ಬಾಸ್. ಪಕ್ಕಾ ದಕ್ಷಿಣ ಭಾರತದ ಶೈಲಿಯಲ್ಲಿ ಆಗಮಿಸಿದ್ದ ಹೊಸ ಜೋಡಿಗೆ ಬಿಗ್ ಬಾಸ್ ಸಖತ್ತಾಗಿ ತಮಾಷೆ ಮಾಡಿದ್ರು. ಮದುವೆ ಬೇಡವಾಗಿತ್ತು, ಆದರೂ ಒಪ್ಪಿಕೊಂಡೆ. ಮದುವೆಯಾದ ಮೇಲೆ ಏನೂ ಬದಲಾಗಿಲ್ಲ ಎಂದು ದಿಗಂತ್ ಹೇಳಿದ್ರು. ಇನ್ನು ದಿಗಂತ್ ಮತ್ತು ಐಂದ್ರಿತಾ ಮನಸಾರೆ ಚಿತ್ರವನ್ನ ಮನಸಾರೆ ಹೊಗಳಿದ್ರು. ಯಾವುದಕ್ಕೂ ಇಲ್ಲ ಎಂದು ದಿಗಂತ್ ಹೇಳೋದಿಲ್ಲ. ಅದೇ ಕಾರಣಕ್ಕೆ ಕೆಲ ಡಬ್ಬಾ ಪ್ರಾಜೆಕ್ಟ್ಗಳನ್ನ ಒಪ್ಪಿಕೊಂಡು ಬಿಡ್ತಾನೆ, ಇದನ್ನ ಬದಲಾಯಿಸ್ಕೊಳ್ಬೇಕು ಎಂದು ಐಂದ್ರಿತಾ ಅವರು ತಿಳಿಸಿದ್ರು. ಇನ್ನು ಐಂದ್ರಿತಾ ಮುಂಗೋಪ ಬಿಡಬೇಕು ಎಂದು ದಿಗಂತ್ ಸಲಹೆ ನೀಡಿದ್ರು. ಒಟ್ನಲ್ಲಿ ಐಂದ್ರಿತಾ ಅವರನ್ನ ಪಡೆಯಲು 9 ವರ್ಷ ಶ್ರಮ ಪಟ್ಟಿದ್ದೇನೆ ಎಂಬ ಮಾತು ನಗೆ ಬುಗ್ಗೆಯನ್ನ ಹರಿಸಿತು. ಒಟ್ನಲ್ಲಿ ಅದೇನೇ ಆಗ್ಲಿ ಮದುವೆ ಬೇಡವಾಗಿತ್ತು, ಪ್ರೀತಿ ಹೆಚ್ಚಾಗಿತ್ತು ಎನ್ನುವ ಮಾತು ಮಾತ್ರ ಸದ್ಯಕ್ಕೆ ನಿಜಕ್ಕೂ ಬಹಳಷ್ಟು ಶ್ಲಾಘನೀಯವಾಗಿತ್ತು. ಒಟ್ನಲ್ಲಿ ಅದೇನೇ ಆಗ್ಲಿ ಈ ಇಬ್ಬರ ಹೆಸರುಗಳು ಮಾತ್ರ ಮನಸಾರೆ ಚಿತ್ರದಿಂದಲೂ ಸಹ ಬಹಳಷ್ಟು ತಳುಕು ಹಾಕ್ತಿತ್ತು. ಆದ್ರೆ ಇವರಿಬ್ಬರು ಇದೀಗ ದಾಂಪತ್ಯ ಜೀವನಕ್ಕೆ ಲಗ್ಗೆ ಇಟ್ಟು ಜನರ ಎಲ್ಲಾ ಅನುಮಾನಗಳಿಗೂ ತೆರೆ ಎಳೆದಿದ್ದಾರೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.